ಮಕ್ಕಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ, ಮೆಮೊರಿ ಕಡಿಮೆ ಆಗುತ್ತೆ, ಎಲ್ಲ ಓದಿರ್ತಾರೆ, ಬರೆಯೋ ಟೈಮಲ್ಲಿ ಅವ್ರಿಗೆ ಮರ್ತೇ ಹೋಗುತ್ತೆ ಅಲ್ವಾ. ಇದಕ್ಕೆಲ್ಲ ಕಾರಣ ಬ್ರೈನ್ ಅಲ್ಲಿ ಉಂಟಾಗುವಂತ ಒಂದು ಪ್ರೆಷರ್ ಅಂತ ಹೇಳ್ಬೋದು. ಅಂದ್ರೆ ಮಕ್ಕಳಲ್ಲಿ ಕೆಲವೊಂದು ಸ್ಟ್ರೆಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ಕಾರಣ ಏನಾಗುತ್ತೆ, ಮೆಮೊರಿ ಲಾಸ್ ಆಗ್ತಾ ಹೋಗುವಂತದ್ದು, ಸುಮ್ಮನೆ ಸಿಟ್ಟು ಮಾಡ್ತಾ ಹೋಗೋದು, ಹೈಪರ್ ಆಕ್ಟಿವ್ ಚೈಲ್ಡ್ ಅಂತ ಹೇಳ್ತೀವಿ, ಒಂಥರ ಬಿಹೇವಿಯರ್ ಚೆನ್ನಾಗಿರೋದಿಲ್ಲ. ಸೊ ಇದು ಕಾಮ್ ಆಗ್ಲಿಕ್ಕೆ ಅಂದ್ರೆ ಒಂದು ಬ್ರಾಹ್ಮಿ, ಶಂಖಪುಷ್ಪಿ ಇದರದೆಲ್ಲ ಕಷಾಯ ಮಾಡ್ಕೊಂಡು ಕುಡಿಯುವಂಥದ್ದು, ಜೊತೆಗೆ ಪ್ರಾಣಾಯಾಮ. ಹಿಂದೆ ಹೇಗೆ ಜೀವನ ನಡೆಸ್ತಾ ಇದ್ರು, ಮಕ್ಕಳಿಗೆ ಭಜನೆಗಳನ್ನ ಹೇಳ್ಕೊಡ್ತಿದ್ರು, ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ಕೊಡ್ತಿದ್ರು, ಮೊಬೈಲು ಟಿವಿ ಇರ್ಲಿಲ್ಲ ಅಲ್ವಾ. ಸೊ ಆ ತರ ನೀವು ಮತ್ತೆ ಮಕ್ಕಳಿಗೆ ಫಾಲೋ ಮಾಡಿಸ್ಕೊಂಡು ಹೋದ್ರೆ ಫ್ಯೂಚರ್ ಅಲ್ಲಿ ಆಗೋ ಅನಾಹುತ ಎಲ್ಲ ತಪ್ಪುತ್ತೆ. ಹಾಗೇನೆ ತುಂಬಾ ಎಕ್ಸಾಮಿಗೆ ಹೋಗೋ ಟೈಮಿಗೆ ಅವರಿಗೆಲ್ಲ ಮರ್ತು ಹೋಗ್ತಾ ಇದ್ರೆ ಚಿನ್ಮುದ್ರ ಹಾಕ್ಬಿಟ್ಟು ಒಂದು ಕೈ ಮೇಲೆ ಒಂದ್ ಕೈ ಇಟ್ಟು ನಿಧಾನಕ್ಕೆ ಉಸಿರನ್ನ ತಗೊಳ್ಳೋದು ಬಿಡೋದು, ಒಂದು 20 ರೌಂಡ್ ಮಾಡ್ಕೊಂಡು ಹೋದ್ರೆ ಎಲ್ಲಿ ಅವ್ರಿಗೆ ಒಂಥರ ಕಂಜೆಷನ್ ಉಂಟಾಗುತ್ತೆ ಅದೆಲ್ಲದಿಂದ ಖಂಡಿತ ಹೊರಗಡೆ ಬರ್ತಾರೆ. ಮುಂದೆ ಹಾಗೇನೆ ಮುದ್ರಾದ ಜೊತೆಗೆ ಮುದ್ರಾ ನ್ಯೂಮರಾಲಜಿ ಅಂತ ತಗೊಳ್ತೀನಿ. ಸೊ ಆಗ ಕೆಲವೊಂದು ಪರ್ಟಿಕ್ಯುಲರ್ ನಂಬರ್ನ ಕೊಟ್ಟಾಗ ಅದು ಕೂಡ ತುಂಬಾ ವಂಡರ್ಫುಲ್ ಆಗಿ ವರ್ಕ್ ಆಗುತ್ತಾ ಹೋಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.